ನನ್ನ ಜನರು ಆಶಾಭಂಗ ಪಡರು, ನಾಚಿಕೆ ಪಡೋದಿಲ್ಲ. ಇದು ವಾಗ್ದಾನ. ಆಮೇಲೆ ಹೇಳಿಲ್ಲ, ಇದು ದೇವ ಜನರಿಗೆ ವಾಗ್ದಾನ. ನನ್ನ ಜನರು, ದೇವರು ಹೇಳ್ತಾರೆ ನನ್ನ ಜನರು, ನಾನು ನೀನು ದೇವರ ಜನರು. ಹಲ್ಲೆಲೂಯ. ಯೇಸು ರಕ್ತ ಸುರಿಸಿ ಸಂಪಾದಿಸಿಕೊಂಡ ಜನರು ನಾವು. ಧೈರ್ಯವಾಗಿ ದೇವರು ಹೇಳ್ತಾ ಇದ್ದಾನೆ, ನಮಗೂ ಧೈರ್ಯವಾಗಿ ಹೇಳೋದಕ್ಕಾಗುತ್ತೆ. ನಾವು ದೇವರ ಜನರು, ನಾವು ಆತನ ಜನರು, ಆತನು ನಮ್ಮ ದೇವರು, ಆತನು ಯುಗ ಯುಗಾಂತರಗಳಲ್ಲಿಯೂ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ನಮ್ಮನ್ನು ನೋಡಿ ದೇವರು ಹೇಳ್ತಾನೆ, ಯುಗ ಯುಗಾಂತರಗಳಲ್ಲಿ ನೀವು ನನ್ನ ಜನರಾಗಿದ್ದೀರಿ. ಹಲ್ಲೆಲೂಯ. ನನ್ನ ಜನರು ಎಂದಿಗೂ ನಾಚಿಕೆ ಪಡೋದಿಲ್ಲ. ನನ್ನ ಜನರು ಯಾವತ್ತಿಗೂ ನಾಚಿಕೆ ಪಡೋದಿಲ್ಲ. ನಾಚಿಕೆ ನಾವು ಹೇಗೆಲ್ಲ ಪಡ್ತೀವಿ ನೀವು ಯೋಚನೆ ಮಾಡಿ. ಯಾರ ಮುಂದೆ ನಾವು ನಾಚಿಕೆ ಪಡ್ತೀವಿ? ಯಾರು ನಮ್ಮನ್ನು ನಾಚಿಕೆ ಪಡಿಸ್ತಾರೆ? ಎಲ್ಲೆಲ್ಲ ನಾವು ನಾಚಿಕೆ ಪಟ್ಟಿದ್ದೀವಿ? ಹಲ್ಲೆಲೂಯ. ಅಲ್ಲಿ ದೇವರು ಹೇಳ್ತಾನೆ, ನನ್ನ ಜನರು. ನಾವು ಆತನ ಜನರು ನಾಚಿಕೆ ಪಟ್ಟರೆ ಅದು ದೇವರಿಗೂ ಅವಮಾನನೇ. ನಾವು ಆತನ ಜನರು ನಾವು ನಾಚಿಕೆ ಪಡೋದಾದ್ರೆ, ಇವಾಗ ನನಗೆ 3 ಮಕ್ಕಳಿದ್ದಾರೆ, ಅವ್ರು ಯಾರ ಮುಂದೆ ಆದರೂ ನಾಚಿಕೆ ಪಟ್ಟರೆ ಅದು ನನಗೆ ಅವಮಾನ. ನಾವಾಗಿ ತಪ್ಪು ಮಾಡಿ ನಾಚಿಕೆ ಪಡೋದು ಬೇರೆ ಇದೆ, ಬೇರೆಯವರು ನಮ್ಮನ್ನು ನಾಚಿಕೆ ಪಡಿಸೋದು ಒಂದು ಅವಮಾನ. ಅಂಥ ಸ್ಥಳಗಳಲ್ಲಿ ದೇವರು ಹೇಳ್ತಾನೆ, ನನ್ನ ಜನರು. ಮಾತಾಡಿ, ಗಂಡಸರು ಧೈರ್ಯವಾಗಿ ಮಾತಾಡಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ಯಾಕೆ? 27ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ಹಲ್ಲೆಲೂಯ. ದೇವರ ಅದ್ಭುತ ಕಾರ್ಯಗಳು ನಿಮ್ಮ ಮಧ್ಯದಲ್ಲಿ ನಡೆಯುವಾಗ, ದೇವರ ಸೂಚಕ ಕಾರ್ಯಗಳು ನಿಮ್ಮ ಮನೆಗಳಲ್ಲಿ ನಡೆಯುವಾಗ, ನಿಮ್ಮ ಮನೆಗಳಲ್ಲಿ ಬದಲಾವಣೆಗಳು ನಡೆಯುವಾಗ, ನಿಮ್ಮ ಮನೆಗಳಲ್ಲಿರುವ ದುಃಖ ನಿಮ್ಮನ್ನು ಬಿಟ್ಟು ಹೋಗುವಾಗ, ನಿಮ್ಮ ಮನೆಯಲ್ಲಿರುವ ರೋಗ ನಿಮ್ಮನ್ನು ಬಿಟ್ಟು ಹೋಗುವಾಗ, ನಿಮ್ಮ ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೋಗುವಾಗ ನಮಗೆ ಗೊತ್ತಾಗುತ್ತೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂದು. ಹಲ್ಲೆಲೂಯ. ಬದಲಾವಣೆಗಳು ನಮ್ಮ ಜೀವನದಲ್ಲಿ ನಡೆಯುವಾಗ, ನಮ್ಮ ಸಭೆಯಲ್ಲಿ ಕುಟುಂಬದಲ್ಲಿ ನಡೆಯುವಾಗ ನಮಗೆ ಗೊತ್ತಾಗುತ್ತೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದನ್ನೇ ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆಂತಲೂ, ನಾನು ನಿಮ್ಮ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ, ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನೀವು ಹೇಳ್ತೀರಿ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ, ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ, ದೇವರು ನಮ್ಮ ಕುಟುಂಬದಲ್ಲಿ ಇದ್ದಾನೆ, ದೇವರು ನಮ್ಮ ಸಭೆಯಲ್ಲಿ ಇದ್ದಾನೆ. ಯಾವಾಗ ಹೇಳೋದಕ್ಕಾಗುತ್ತೆ? ಬದಲಾವಣೆಗಳು, ಆಶೀರ್ವಾದಗಳು ನಮ್ಮನ್ನು ತುಂಬಿಸುವಾಗ ನಮಗೆ ಧೈರ್ಯವಾಗಿ ಕೂಗಿ ಹೇಳೋದಕ್ಕಾಗುತ್ತೆ. ನಮ್ಮ ಶರೀರಗಳಲ್ಲಿ ಬಿಡುಗಡೆಗಳು ನಡೆಯುವಾಗ, ದುಷ್ಟ ಶಕ್ತಿಗಳು ನಮ್ಮನ್ನು ಬಿಟ್ಟು ಓಡಿ ಹೋಗುವಾಗ, ದುಷ್ಟ ಜನರ ಮಧ್ಯದಲ್ಲಿ ದೇವರು ನಮ್ಮ ತಲೆಗಳನ್ನು ಎತ್ತುವಂತೆ ಮಾಡುವಾಗ ನಮಗೆ ಧೈರ್ಯವಾಗಿ ಕೂಗಿ ಹೇಳುವುದಕ್ಕಾಗುತ್ತೆ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂದು ನಿಮಗೆ ನಿಶ್ಚಯವಾಗುವುದು. ಈ ತಿಂಗಳು, ಇನ್ನು ಬರುವ ದಿವಸಗಳು ನೀವೆಲ್ಲರೂ ಅನುಭವದಿಂದ ಹೇಳೋದಕ್ಕೆ ಹೋಗ್ತೀರಿ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಕುಟುಂಬದಲ್ಲಿ ಇದ್ದಾನೆ, ನಮ್ಮ ಜನರ ಮಧ್ಯದಲ್ಲಿ ಇದ್ದಾನೆ, ನಮ್ಮ ಸೇವೆಯಲ್ಲಿ ಇದ್ದಾನೆ. ಆಮೆನ್ ಶಬ್ದ ಬಲ್ಲ. ನಮ್ಮ ಸೇವೆಯಲ್ಲಿ ಇದ್ದಾನೆ, ನಮ್ಮ ಕೆಲಸಗಳಲ್ಲಿ ಇದ್ದಾನೆ, ನಮ್ಮ ವಿದ್ಯಾಭ್ಯಾಸದಲ್ಲಿ ಇದ್ದಾನೆ. ಹಲ್ಲೆಲೂಯ. ಸೋಲುಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ವಿದ್ಯಾಭ್ಯಾಸಗಳಲ್ಲಿ ಸೋತೋಗುವಾಗ ಹೇಳೋದಕ್ಕಾಗೋದಿಲ್ಲ, ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಗಳಲ್ಲಿ ನಾವು ಸೋಲುವಾಗ, ನಷ್ಟಗಳು ಬರುವಾಗ ಅಯ್ಯೋ ದೇವರಿದ್ದಾರ ಹೇಳೋದಕ್ಕಾಗೋದಿಲ್ಲ, ಹೇಳೋದು ಇಲ್ಲ. ದೇವರಿದ್ರೆ ಯಾಕೆ ಹಿಂಗೆ ಆಗ್ತಾ ಇತ್ತು ಅಂತಾನೆ ನಾವು ಮಾತಾಡ್ತೀವಿ. ಆದರೆ ಸೋಲುಗಳು ಜಯವಾಗುವಾಗ, ನಾವು ಯೋಚಿಸುವುದಕ್ಕಿಂತ ಮೇಲಾದ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನಡೆಯುವಾಗ, ನಮ್ಮ ನಿರೀಕ್ಷೆಗೂ ಮೀರಿ ದೇವರ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ನಡೆಯುವಾಗ, ಸಣ್ಣ ಮಕ್ಕಳಿಗೂ ಹೇಳೋದಕ್ಕಾಗುತ್ತೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ದೊಡ್ಡವರು ಹೇಳೋದಕ್ಕಾಗುತ್ತೆ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅದ್ವಿತೀಯನಾದ ದೇವರು ನಮ್ಮ ಮಧ್ಯದಲ್ಲಿ ನೆಲೆಯಾಗಿದ್ದಾನೆ, ನಮ್ಮನ್ನು ನಡೆಸುತ್ತಾ ಇದ್ದಾನೆ.
ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಜನರು ನಾಚಿಕೆ ಪಡೋದಿಲ್ಲ. ನನ್ನ ಜನರು ನೋಡಿ, ನನ್ನ ಜನ, ದೇವರು ಹೇಳ್ತಾರೆ ನನ್ನ ಜನ. ಹಲ್ಲೆಲೂಯಾ. ಮುಂದಕ್ಕೆ ಹೋಗಲ್ಲ ಸಮಯ. ನನ್ನ ಜನ ಎಂದಿಗೂ ಎಂದೆಂದಿಗೂ, ನಾನು ಅಲ್ಲೊಂದು ಮಾತನ್ನು ನಾನು ಸೇರಿಸ್ಕೊಂಡೆ, ಎಂದಿಗೂ ಎಂದೆಂದಿಗೂ ಹಲ್ಲೆಲೂಯಾ ಬರಲಿಲ್ಲ, ನಾಚಿಕೆ ಪಡೋದಿಲ್ಲ. ದೇವರು ಹಾಗೆ ತನ್ನ ಮಕ್ಕಳನ್ನು ಆಶೀರ್ವದಿಸುತ್ತಾ ಇದ್ದಾನೆ, ತನ್ನ ಕುಟುಂಬಗಳನ್ನು ಆಶೀರ್ವದಿಸುತ್ತಾ, ತನ್ನ ಸೇವಕರನ್ನು ಆಶೀರ್ವದಿಸುತ್ತಾ, ತನ್ನ ಸೇವಕಿಯರನ್ನು ಆಶೀರ್ವದಿಸುತ್ತಾ ಇದ್ದಾನೆ. ಅದನ್ನು ಸಣ್ಣವರನ್ನು ಮೊದಲುಗೊಂಡು ದೊಡ್ಡವರವರೆಗೂ ಆತನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ನೀವು ನನ್ನ ಜನರು, ನಾನು ನಿಮ್ಮನ್ನು ನಾಚಿಕೆ ಪಡಿಸೋದಿಲ್ಲ, ನೀವೆಲ್ಲೂ ನಾಚಿಕೆ ಪಡೋದಿಲ್ಲ. ಹಲ್ಲೆಲೂಯಾ. 26ನೇ ವಾಕ್ಯ ಹೇಳುತ್ತೆ, ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು, ನನ್ನ ಜನರು, ನೀವು ಮಾತಾಡ, ನನ್ನ ಜನರು ಎಂದಿಗೂ ಆಶಾಭಂಗ ಪಡೋದಿಲ್ಲ, ಎಂದಿಗೂ ಆಶಾಭಂಗ ಪಡೋದಿಲ್ಲ. ನೀವು ಎಂದೆಂದಿಗೂ ಆಶಾಭಂಗ ಪಡೋದಿಲ್ಲ. ಅಕ್ಕಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಬೆನ್ನು ತಟ್ಟಿ ಹೇಳಿ, ನೀವು ಆಶಾಭಂಗ ಪಡೋದಿಲ್ಲ, ನೀವು ನಾಚಿಕೆ ಪಟ್ಟು ಹೋಗೋದಿಲ್ಲ. ನೀನು ನಾನು ದೇವರ ಜನರಾಗಿದ್ದೇವೆ. ಯೇಸು ಹೇಳುತ್ತಾ ಇದ್ದಾನೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. 25ನೇ ವಾಕ್ಯ ಹೇಳುತ್ತೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಈ ವರ್ಷ ದೇವರು ನಮಗೆ ಕಟ್ಟಿಕೊಡುವ ವರ್ಷ. ಈ ತಿಂಗಳು ದೇವರು ನಮಗೆ ಕಟ್ಟಿಕೊಡುವ ವರ್ಷ. ಇನ್ನು ಮುಂದೆ ಬರುವ ದಿವಸಗಳು ನಾವು ಏನೆಲ್ಲ ನಷ್ಟ ಮಾಡಿಕೊಂಡಿದ್ದೇವೆ, ಯಾರೆಲ್ಲ ನಮ್ಮನ್ನು ನಷ್ಟ ಮಾಡಿದ್ದಾರೆ, ಯಾರೆಲ್ಲ ನಮ್ಮದು ಕದ್ದುಕೊಂಡು ಹೋಗಿದ್ದಾರೆ, ಯಾರೆಲ್ಲ ನಮ್ಮನ್ನು ನಮಗುಳ್ಳದನ್ನು ತೆಗೆದುಕೊಂಡು ಹೋಗಿದ್ದಾರೆ, ಅದಕ್ಕೆ 4ರಷ್ಟು ದೇವರು ನಮಗೆ ತಿರುಗಿಸಿ ಕೊಡುವ ವರ್ಷ ಇದು. ಯಾರಿದ್ದೀರಿ, ನಂಬೋರು ಯಾರಿದ್ದೀರಿ? ಈ ವರ್ಷ ಏನೆಲ್ಲ ನಾವು ನಷ್ಟಪಟ್ಟಿದ್ದೇವೆಯೋ, ಏನೆಲ್ಲ ಕಳೆದುಕೊಂಡಿದ್ದೇವೆಯೋ, ಯಾರನ್ನೆಲ್ಲ ನಾವು ಕಳೆದುಕೊಂಡಿದ್ದೇವೆಯೋ, ಏನೆಲ್ಲ ನಾವು ಕಳೆದುಕೊಂಡಿದ್ದೇವೆಯೋ ಅವು ಎಲ್ಲವನ್ನು ದೇವರು ನಮಗೆ ತಿರುಗಿಸಿ ಕೊಡುವ ವರ್ಷ. ಅದಕ್ಕೆ 1 ಸಾರಿ ಅಲ್ಲ, 2 ಸಾರಿ ದೇವರು ಹೇಳುತ್ತಾ ಇದ್ದಾನೆ, ನನ್ನ ಜನರು ಎಂದಿಗೂ ನಾಚಿಕೆ ಪಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. 1 ಸಾರಿ ಅಲ್ಲ, 2 ಸಾರಿ ದೇವರ ಅಧ್ಯಾಯದಲ್ಲಿ, ಆ 2 ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಜನರು ಎಂದೆಂದಿಗೂ ಆಶಾಭಂಗ ಪಡೋದಿಲ್ಲ. ನೀವೇನೆಲ್ಲ ಆರೋಗ್ಯ ನಷ್ಟಪಟ್ಟಿದ್ದೀರಾ, 2ರಷ್ಟು ಆರೋಗ್ಯ ಇದ್ದೀರಿ. ಪ್ರವಾದನೆಗೆ ಹೇಳ್ತಾ ಇದ್ದೀನಿ, ನೀವು ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡಿಕೊಂಡಿದ್ರ ದೇವರು 2ರಷ್ಟು ಆಗಿ, ನೀವು ಯಾರನ್ನಾದ್ರೂ ನಷ್ಟ ಮಾಡಿಕೊಂಡಿದ್ರ ದೇವರು 4ರಷ್ಟು ನಿಮಗೆ ತಿರುಗಿಸಿ ಕೊಡುತ್ತಾನೆ. ನಾನು ಪ್ರವಾದನೆಯಾಗಿ ಹೇಳುತ್ತಾ ಇದ್ದೇನೆ, ಈ ವರ್ಷ ಬರುವ ದಿವಸಗಳು ಸಭೆ ಕುಟುಂಬಗಳು ಅದನ್ನು ನೋಡುವುದಕ್ಕೆ ಹೋಗುತ್ತೀರಿ. ದೇವರ ವಾಕ್ಯ ಹೇಳುತ್ತೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳು 5 ವರ್ಷ ಏನೂ ಆಗಲಿಲ್ಲ, 10 ವರ್ಷ ಏನೂ ಆಗಲಿಲ್ಲ. ನಾನು ಸಾಧಾರಣವಾಗಿದ್ದೀನಿ, ನಾನು ನಷ್ಟದಲ್ಲಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ, ನಾನು ಅವಮಾನ ಪಟ್ಟಿದ್ದೀನಿ. ಯಾರಾದರೂ ಹೇಳೋದಕ್ಕೆ ಇಲ್ಲಿರೋದಾದರೆ ದೇವರು ಹೇಳ್ತಾನೆ, ಆ ವರ್ಷಗಳನ್ನು ನೀನು 5 ವರ್ಷ ಹಿಂದೆ ಹೋಗಿದ್ರೆ ನಿನ್ನ ದೇವರು 10 ವರ್ಷ ಮುಂದೆ ತರೋದಕ್ಕೆ ಹೋಗ್ತಾರೆ. ನೀನು 2 ವರ್ಷ ಹಿಂದೆ ಹೋಗಿರೋದ ದೇವರು 4 ವರ್ಷ ನಿನ್ನನ್ನು ಮುಂದೆ ತರುತ್ತಾನೆ. ನೀನು 10 ವರ್ಷ ಹಿಂದೆ ಹೋಗಿರೋದಾದ್ರೆ ದೇವರು ನಿನ್ನ ಅದಕ್ಕಿಂತ 4ರಷ್ಟು ದೇವರು ಮುಂದೆ ತಂದು ನಿನ್ನನ್ನು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ದೇವರ ವರ್ಷಗಳನ್ನು ದೇವರು ನಮಗೆ ತಿರುಗಿಸಿ ಕೊಡೋಕೆ ಹೋಗುತ್ತಾನೆ. ನಮ್ಮ ಆಯುಷ್ಕಾಲಗಳು ಏನಾದರೂ ಒಂದು 10 ವರ್ಷ ನಾವು ನಷ್ಟಪಟ್ಟಿರೋದಾದ್ರೆ ದೇವರು ನಮಗಿನ್ನೂ 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ, 40 ವರ್ಷ ದೇವರು ನಮಗೆ ಆಯುಷು ಆರೋಗ್ಯ ಕೊಟ್ಟು ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ಅಂತ ದೇವ ಮಕ್ಕಳು ಈ ಸಭೆಯಲ್ಲಿದ್ದೀರಿ, ದೇವರ ಸನ್ನಿಧಾನದಲ್ಲಿದ್ದೀರಿ. ಅವರನ್ನು ನೋಡಿ ದೇವರು ಹೇಳುತ್ತಾ ಇದ್ದಾನೆ, ನನ್ನ ಜನರು ಎಂದಿಗೂ ನಾಚಿಕೆ ಪಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ.
23ನೇ ವಾಕ್ಯ ಹೇಳುತ್ತೆ, ಚೀಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ನೀವು ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿಗಿನಂತೆ ನಿಮಗಾಗಿ ಸುರಿಸುವನು. ನಿಮ್ಮ ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವವು. ಯೇಸುವಿನ ನಾಮದಲ್ಲಿ ಇದೇ ತುಂಬಿ ಹೊರಸೂಸುವ ಆಶೀರ್ವಾದ ದೇವರು ನಮಗೆ ಈ ವರ್ಷ ವಾಗ್ದಾನ ಮಾಡಿರೋದು. ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು, ನಮ್ಮ ಆಶೀರ್ವಾದಗಳು ತುಂಬಿ ಹೊರಸೂಸುವುದು, ನಮ್ಮ ಸಭೆಯಲ್ಲಿ ದೇವರ ಆಶೀರ್ವಾದಗಳು ತುಂಬಿ ಹೊರಸೂಸುವುದು, ನಮ್ಮ ಮನೆಗಳಲ್ಲಿ ದೇವರ ಆಶೀರ್ವಾದಗಳು ತುಂಬಿ ಹೊರಸೂಸುವುದು. ತಕ್ಕ ಸಮಯಕ್ಕೆ ಆತನ ಆಶೀರ್ವಾದದ ಮಳೆಯನ್ನು, ತಕ್ಕ ಸಮಯಕ್ಕೆ ಮುಂಗಾರ ಹಿಂಗಾರು ಮಳೆಯನ್ನು ಆತನು ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ನಮ್ಮ ಜನರ ಮೇಲೆ ಆತನು ಕಳುಹಿಸುವ ದೇವರಾಗಿದ್ದಾನೆ. ನಂಬುವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು. ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು. ಯಾವಾಗಲೂ ದೇವ ಮಕ್ಕಳು ಹೇಳ್ತಾರೆ, ಈ ವಾಗ್ದಾನಗಳನ್ನು, ಈ ವಾಕ್ಯಗಳನ್ನು ಇಟ್ಟು ನೀವು ಮಾತಾಡ್ತಾರೆ. ನನ್ನ ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು. ಹಲ್ಲೆಲೂಯಾ ಹೇಳಲಿಲ್ಲ. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವ ಆಶೀರ್ವಾದ. ಈ ವರ್ಷ ಈ ವಾಗ್ದಾನ ನಮಗೆ ನೆರವೇರುತ್ತಾ ಇದೆ. ವರ್ಷ ಆರಂಭದಿಂದ ನಮ್ಮ ಕಣ್ಣುಗಳು ಅದನ್ನು ನೋಡುತ್ತಾ ಇದೆ. ಇನ್ನು ಬರುವ ದಿವಸಗಳು ನಾವು ನೋಡುತ್ತೇವೆ. ಈ ವರ್ಷ ಬರುವ ವರ್ಷಗಳಲ್ಲಿ ನಾವು ಇದನ್ನು ನೋಡುತ್ತೇವೆ. ಇದು ನಿಲ್ಲೋದಿಲ್ಲ. ಯಾರಿದ್ದೀರಿ? ತಲೆಗಳ ಮೇಲೆ ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಯಾರಿದ್ದೀರಿ? ಯೇಸುವಿನ ನಾಮದಲ್ಲಿ ಈ ಆಶೀರ್ವಾದಗಳಿಂದ ದೇವರು ನಮ್ಮನ್ನು ತುಂಬಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಯೆಶಾಯ ಪ್ರವಾದನೆ ಗ್ರಂಥ ಅದರ 49ನೇ ಅಧ್ಯಾಯ 23ನೇ ವಾಕ್ಯ, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡುವರು ಎಂದು ನಿಮಗೆ ಗೊತ್ತಾಗುವುದು. ಹಲೋ, ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ನೆಲೆಯಾಗಿದ್ದಾನೆಂತಲೂ, ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆಂತಲೂ ನಿಮಗೆ ನಿಶ್ಚಯವಾಗುವುದು. ದೇವರು ಇಲ್ಲಿ ಹೇಳುತ್ತಾ ಇದ್ದಾನೆ, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ನಿನಗೆ ಗೊತ್ತಾಗುವುದು. ಎಂದು ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು, ಇದು ತುಂಬಾ ಮುಖ್ಯ. ನಿನಗೆ ಇಲ್ಲಿರುವ ಪ್ರತಿಯೊಬ್ಬನು ನೋಡಿ ಹೇಳ್ತಾನೆ, ನಿನಗೆ. ನನ್ನ ದೇವರನ್ನು ನಂಬಿದ್ದೆ, ನನ್ನ ದೇವರನ್ನ ಆಶ್ರಯಿಸಿಕೊಂಡಿದ್ದೆ, ನನಗೆ ಬಿಡುಗಡೆ ಕೊಡುತ್ತಾನೆ ಎಂದು, ನನ್ನನ್ನು ರಕ್ಷಿಸುತ್ತಾನೆ ಎಂದು, ನನ್ನನ್ನು ಆಶೀರ್ವದಿಸುತ್ತಾನೆ ಎಂದು, ನಾನು ಸೋಲೋದಿಲ್ಲ ಎಂದು, ನಾನು ಜಯಿಸುತ್ತೇನೆ ಎಂದು, ನಾನು ಉದ್ಧಾರ ಆಗುತ್ತೇನೆ ಎಂದು, ನನ್ನ ಕಷ್ಟ ಹೋಗುತ್ತೆ ಎಂದು, ನನ್ನ ಕಣ್ಣೀರು ಒರೆಸಲ್ಪಡುತ್ತೆ ಎಂದು ನಾನು ದೇವರನ್ನು ನಿರೀಕ್ಷಿಸಿಕೊಂಡಿದ್ದೆ. ನನ್ನನ್ನು ಆತನು ಕೈ ಬಿಡಲಿಲ್ಲ, ನನ್ನನ್ನು ಆಶಾಭಂಗ ಪಡಿಸಲಿಲ್ಲ ಎಂದು ಬೇಗ ಗೊತ್ತಾಗುತ್ತೆ. ಆಗ ನೀವು ಹೇಳ್ತೀರಿ, ನಾನು ನಂಬಿದ್ದೆ, ನೆರವೇರಿತು. ಹಲ್ಲೆಲೂಯ. ನಿನಗೆ ಗೊತ್ತಾಗಿರೋದನ್ನ ನೀನು ಮತ್ತೊಬ್ಬರಿಗೆ ಹೇಳು. ಹಾಗೆ ದೇವರು ಈ ವರ್ಷ ನಿನ್ನ, ನಾನು ಈ ತಿಂಗಳಿಗೆ ಮಾತಾಡ್ತಾ ಇಲ್ಲ, ಗೊತ್ತಿಲ್ಲ, ದೇವರು ಈ ವರ್ಷಕ್ಕೆ ಮಾತಾಡ್ತಾರೆ. ಈ ವರ್ಷ ಯಶ್. ಹಲ್ಲೆಲೂಯಾ. ಯೋವೇಲ್ 2:27 ಒಂದ್ಸರಿ ಓದ್ಕೊಳ್ಳಿ. ಈ ಅಧ್ಯಯನ ಹಾಗೆ ಇಟ್ಕೊಳ್ಳಿ. ಯೋವೇಲ್ 2:27. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ಇದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿನ್ನ ದೇವರು ಎಂದು ನಿಮಗೆ ನಿಶ್ಚಯವಾಗುವುದು. ಇದನ್ನು ಮಾರ್ಕ್ ಮಾಡಿಕೊಳ್ಳಿ, ನಿಮಗೆ ನಿಶ್ಚಯವಾಗುವುದು. ಈಗ 49:23, ನಾನೇ ಯೆಹೋವನು, ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡರು ಎಂದು ಒಂದು ನಿನಗೆ ನಿಶ್ಚಯ ಆಗುತ್ತೆ, ಒಂದು ನಿನಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಒಂದು ನಿನಗೆ ಇದೇ ನನ್ನ ಹುಡುಗಿ, ಇದೇ ನನ್ನ ಹುಡುಗ ಅಂತ ನಿಶ್ಚಯ ಮಾಡ್ಕೊಳ್ತಾರೆ ನೋಡಿ ತಂದೆ ತಾಯಿಗಳು. ಹುಡುಗ ಹುಡುಗಿ ನಿಶ್ಚಿತಾರ್ಥ ಮಾಡಿಕೊಂಡು ನಿಶ್ಚಯ ಮಾಡ್ಕೊಳ್ತಾರೆ. ಓಕೆ, ಹಲ್ಲೆಲೂಯಾ. ಈ ತಿಂಗಳು, ಈ ವರ್ಷ ನಿಮಗೆ ನಿಶ್ಚಯವಾಗುತ್ತೆ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆಂದು, ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎಂದು, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂದು, ದೇವರು ನಮ್ಮನ್ನು ನಡೆಸುತ್ತಾ ಇದ್ದಾನೆ ಎಂದು, ಕರ್ತನು ನಮ್ಮನ್ನು ಉಪಯೋಗಿಸುತ್ತಾ ಇದ್ದಾನೆ ಎಂದು ಒಂದು ನಿಶ್ಚಯನೂ ಆಗುತ್ತೆ. ಎರಡನೇದು ನಿಮಗೆ ಗೊತ್ತಾಗುತ್ತೆ.
ನಿರೀಕ್ಷಿಸಿಕೊಂಡಿದ್ದೆ, ಆಶಾಭಂಗ ಪಡಲಿಲ್ಲ. ದೇವರು ನನ್ನ ಜೊತೆಯಲ್ಲಿದ್ದು ನನ್ನ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ, ನನ್ನ ಕುಟುಂಬದಲ್ಲಿ ಅದ್ಭುತಗಳು ಮಾಡಿದ್ದಾನೆ ಎಂದು ಗೊತ್ತಾಗುವುದು. ಯಾರಿಗೆ? ದೇವರು ಹೇಳ್ತಾನೆ ನಿನಗೆ ಅಂದ್ರೆ ಇಲ್ಲಿರೋ ಪ್ರತಿಯೊಬ್ಬರನ್ನ ನೋಡಿ ಹೇಳ್ತಾನೆ, ನಿನಗೆ ಗೊತ್ತಾಗುತ್ತೆ, ಈ ವರ್ಷ ಗೊತ್ತಾಗುತ್ತೆ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಿಂತು ಆತನ ಸಾನ್ನಿಧ್ಯದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ದೇವರ ಆಶೀರ್ವಾದಗಳು ಇಲ್ಲಿ ಬರುವ ಎಲ್ಲರ ಮೇಲೆ ಚಲಿಸುತ್ತಾ ಇದೆ, ಇಲ್ಲಿ ಬರುವ ಎಲ್ಲ ಕುಟುಂಬಗಳ ಮೇಲೆ ಚಲಿಸುತ್ತಾ ಇದೆ. ಯಾರಿಗಾದ್ರೂ ನಿರೀಕ್ಷೆ ಕಡಿಮೆ ಆಗಿರೋದಾದರೆ, ಯಾರಿಗಾದ್ರೂ ನಂಬಿಕೆ ಕಡಿಮೆ ಆಗಿರೋದಾದರೆ, ನಿಮ್ಮ ಯೋಚನೆಗಳನ್ನ ಬದಲಾಯಿಸಿ, ನಿಮ್ಮ ಮಾತುಗಳನ್ನ ಬದಲಾಯಿಸಿ, ನಿಮ್ಮ ತೀರ್ಮಾನಗಳನ್ನ ಬದಲಾಯಿಸಿ. ನಿರೀಕ್ಷೆ ಕಡಿಮೆ ಆಗದಾಗೆ ನಿಮ್ಮನ್ನು ನೋಡಿಕೊಳ್ಳಿ, ನಂಬಿಕೆ ಕಡಿಮೆ ಆಗದಾಗೆ ನೀವು ನೋಡಿಕೊಳ್ಳಿ. ಯಾರೆಲ್ಲ ಆತನು ನಿರೀಕ್ಷಿಸಿಕೊಂಡಿದ್ದಾರೋ ಯಾರು ಆಶಾಭಂಗ ಪಟ್ಟು ಹೋಗಲಿಲ್ಲ. ಸತ್ಯವೇದ ಪೂರ್ತಿ ನಮಗೆ ಆಧಾರವಾಗಿದೆ, ಆ ಅನುಭವಗಳು ನಮಗೂ ಇದೆ. ನಾನೇ ಯೆಹೋವನು. ದೇವರು ಹೇಳ್ತಾರೆ, ನಾನೇ ದೇವರು, ನಾನೇ ದೇವರು. ನನ್ನನ್ನು ಮುಂದಕ್ಕೆ ಹೋಗೋದೇ ಇಲ್ಲ, ನೀವು ಮುಂದಕ್ಕೆ ಹೋಗೋದೇ ಇಲ್ಲ, ನೀವು ಹೊಸ ಅನುಭವಕ್ಕೆ ಬರೋದಿಲ್ಲ. ನಾನೇ ದೇವರು. ನನ್ನನ್ನು ನಿರೀಕ್ಷಿಸಿಕೊಂಡವರು ಮಾತಾಡಬೇಕು. ನಾನೇ ದೇವರು, ನನ್ನನ್ನು ನಿರೀಕ್ಷಿಸಿಕೊಂಡವರು ನಾಚಿಕೆ ಪಟ್ಟು ಹೋಗೋದಿಲ್ಲ ರೀ. ಪರಿಸ್ಥಿತಿಗಳಾಗಿ ಬಂದ್ಬಿಡುತ್ತೆ ಕೆಲವು ಸರಿ, ಸ್ಥಿತಿಗಳಾಗಿ ಆಗ್ಬಿಡುತ್ತೆ ಕೆಲವು ಸಾರಿ. ದುಷ್ಟರು ಹಾಗೆ ತಂದು ಕಷ್ಟಗಳನ್ನ, ಹೊರೆಗಳನ್ನ ನಮ್ಮ ಮೇಲೆ ಇಟ್ಟು ಬಿಡ್ತಾರೆ ಕೆಲವು ಸಾರಿ ನಾವೇ ಎಲ್ಲೋ ತಪ್ಪು ಮಾಡಿ ಆ ಕಷ್ಟಗಳಿಗೆ ಒಳಪಟ್ಬಿಡ್ತೀವಿ. ಆದ್ರೆ ದೇವರು ಹೇಳ್ತಾನೆ, ನಾನು ದೇವರು. ನೀನು ನನ್ನನ್ನು ನಿರೀಕ್ಷಿಸಿಕೊಂಡಿರೋದಾದರೆ ನೀನು ನಾಚಿಕೆ ಪಟ್ಟು ಹೋಗೋದಿಲ್ಲ. ಇಂದು ನಿನಗೆ ಆದ ಅವಮಾನ ಇನ್ನು ಮುಂದೆ ನಿನಗೆ ಯಾವತ್ತೂ ಆಗೋದಿಲ್ಲ. ಇವತ್ತು ನೀನು ಪಟ್ಟ ನಾಚಿಕೆ ಇನ್ನು ಮುಂದೆ ನೀನು ಯಾವತ್ತೂ ನಾಚಿಕೆ ಪಡೋದಿಲ್ಲ. ನನ್ನನ್ನು ನಿರೀಕ್ಷಿಸಿಕೊಂಡವರು ಆಶಾಭಂಗ ಪಡೋದಿಲ್ಲ ಎಂದು ನಿನಗೆ ಗೊತ್ತಾಗುವುದು. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೇನೆ? ಈ ನಂಬಿಕೆ ಯಾವಾಗಲೂ ನಿಮಗಿರಲಿ. ನಾನು ನಂಬಿರೋದು ಸರ್ವಶಕ್ತನಾದ ದೇವರನ್ನು, ನಾನು ನಂಬಿರುವುದು ಯೇಸುವನ್ನು. ಯಾವತ್ತೂ ನಾನು ನಾಚಿಕೆ ಪಟ್ಟು ಹೋಗೋದಿಲ್ಲ. ನನ್ನ ಪರಿಸ್ಥಿತಿಗಳು ಬದಲಾಗುತ್ತೆ, ನನ್ನ ಸ್ಥಿತಿಗಳು ಬದಲಾಗುತ್ತೆ, ನನ್ನ ಜೀವನ ಬದಲಾಗುತ್ತೆ. ನಾನು ನಂಬಿರುವ ದೇವರು ಸಾಧಾರಣವಾದ ದೇವರಲ್ಲ. ಆತನು ಅಬ್ರಹಾಮನ ದೇವರು, ಆತನು ಈಶಾಕನ ದೇವರು. ಹೇಳ್ರಿ ಮುಂದಕ್ಕೆ ಹೋಗ್ರಿ, ಒಂದು ಹೆಜ್ಜೆ ಮುಂದೆ. ಆತನು ಯಾಕೋಬನ ದೇವರು, ಆತನು ಯೋಸೇಫನ ದೇವರು, ಆತನು ನನ್ನ ದೇವರು. ಆತನು ಹೇಳಿದ್ದಾನೆ, ನೀವು ನನ್ನ ಜನರು, ನನ್ನ ಜನರು ಎಂದಿಗೂ ನಾಚಿಕೆ ಪಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಹಾಗೆ ಹೇಳುವಾಗಲೇ ಹೊಸ ಬಲ ನಿಮಗೆ ಬರುತ್ತೆ, ಒಂದು ಉತ್ತೇಜನ ನಿಮ್ಮೊಳಗಡೆ ಬರುತ್ತೆ, ಒಂದು ಸಂತೋಷ ನಿಮ್ಮೊಳಗಡೆ ಬರುತ್ತೆ. ನಿಮ್ಮನ್ನು ಬಾಧಿಸಿದ ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ನಿಮ್ಮನ್ನು ಬಾಧಿಸಿದ ರೋಗಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ನಿಮ್ಮನ್ನು ಬಾಧಿಸಿದ ಕಷ್ಟಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಆತನು ನನ್ನ ದೇವರಾಗಿದ್ದಾನೆ, ನಾನು ಆತನ ಮಗನು ಮಗಳು ಆಗಿದ್ದೇನೆ, ನಾನು ನಾಚಿಕೆ ಪಟ್ಟು ಹೋಗೋದಿಲ್ಲ ಎಂದು ನಿಶ್ಚಯವಾಗುವುದು, ಎಂದು ನನಗೆ ಗೊತ್ತಾಗುವುದು. ಹಲ್ಲೆಲೂಯಾ. ಕೀರ್ತನೆಗಳು 34:5. ಕೀರ್ತನೆಗಳು 34:5. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಹೇಳ್ರಿ ಅವರ ಮುಖಗಳು ನಾಚಿಕೆ ಪಟ್ಟು ಹೋಗಲಿಲ್ಲ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಹಲ್ಲೆಲೂಯಾ. ಆತನನ್ನೇ ದೃಷ್ಟಿಸಿದವರು. ಯೇಸುವೇ ನಮಗೆ ಪ್ರಕಾಶವಾಗಿದೆ. ಯೇಸುವೇ ನಮಗೆ ಪ್ರಕಾಶವನ್ನು ಕೊಡುವ ದೇವರಾಗಿದ್ದಾನೆ. ಯೇಸುವೇ ನಮಗೆ ಪ್ರಕಾಶವನ್ನು ಕೊಡುವ ದೇವರಾಗಿದ್ದಾನೆ. ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದುವರು. ಹಲ್ಲೆಲೂಯಾ. ಇದು ಸಭೆಗೆ ವಾಗ್ದಾನ. ಈ ಸಭೆಗೆ ಬರುವ ಸಣ್ಣ ಮಕ್ಕಳು ಮೊದಲುಗೊಂಡು ದೊಡ್ಡವರವರೆಗೂ ದೇವರು ಮಾಡುವ ವಾಗ್ದಾನ. ಇಲ್ಲಿರೋರಿಗೆ ಮಾತ್ರ ಅಲ್ಲ, ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ. ಆಮೇಲೆ ಹೇಳಲಿಲ್ಲ, ಇಲ್ಲಿರೋವರಿಗೆ ಮಾತ್ರ ಅಲ್ಲ,
ಇಲ್ಲಿ ಬರುವ ಎಲ್ಲರಿಗೂ ಈ ವಾಗ್ದಾನಗಳು, ಈ ಆಶೀರ್ವಾದಗಳು ಈ ದಿವಸಗಳಲ್ಲಿ ಪ್ರತಿಯೊಬ್ಬರ ಮೇಲೆ, ಎಲ್ಲ ಕುಟುಂಬಗಳ ಮೇಲೆ ಚಲಿಸುವುದಕ್ಕೆ ಹೋಗುತ್ತೆ. ಯಶ್, ನಂಬಿಕೆ ನಿಮಗಿರಲಿ, ನಿರೀಕ್ಷೆ ನಿಮಗಿರಲಿ. ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ದೊಡ್ಡವನು. ನನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ, ನನ್ನ ಮಕ್ಕಳ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ, ನನ್ನ ಕುಟುಂಬದಲ್ಲಿ ಅದ್ಭುತಗಳು ನಡೆಯುತ್ತೆ, ನನ್ನ ವ್ಯಾಪಾರಗಳಲ್ಲಿ ಅದ್ಭುತಗಳು ನಡೆಯುತ್ತೆ, ನನ್ನ ಸೇವೆಯಲ್ಲಿ ಅದ್ಭುತಗಳು ನಡೆಯುತ್ತೆ. ಎಸ್, ನನ್ನ ನಿರೀಕ್ಷೆ ನನ್ನ ದೇವರ ಮೇಲೆ ಇದೆ. ನನ್ನ ಸಹಾಯ ನನಗೆ ಪರಲೋಕದಿಂದ ಬರುತ್ತೆ, ನನಗೆ ಸಹಾಯ ನನ್ನ ದೇವರಿಂದ ಬರುತ್ತೆ, ನನ್ನ ಆಶೀರ್ವಾದ ನನ್ನ ದೇವರಿಂದ ಬರುತ್ತೆ. ಯಶ್, ಹಲ್ಲೆಲೂಯಾ. ಕೈಗಳನ್ನು ತಟ್ಟಿ ಬಾಯಿಗಳನ್ನು ತೆರೆದು ಯಶ್, ಹಲ್ಲೆಲೂಯಾ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದರು, ಅವರ ಮುಖಗಳು ನಾಚಿಕೆ ಪಟ್ಟು ಹೋಗಲೇ ಇಲ್ಲ.